ಮಕ್ಕಳ ಮೇಲೆ ಪ್ರೀತಿ ಇರಲಿ, ಆದರೆ ಈ ಪ್ರೀತಿ ಜೀವಕ್ಕೂ ಜೇಬಿಗೂ ಹೊರೆ ಆಗಬಾರ್ದಲ್ವೇ? ಇಲ್ಲಿ ನೋಡಿ, ನಮ್ಮ ಮಗ ಚೆನ್ನಾಗಿ ಗಾಡಿ ಓಡಿಸ್ತಾನೆ ಎಂಬ ಪೋಷಕರ ಪ್ರೀತಿಯೇ ಈಗ ಅವರ ಜೇಬಿಗೆ ಕತ್ತರಿಯಾಗಿದೆ. ಕುಮಟಾದಲ್ಲಿ ನಡೆದ ಈ ಘಟನೆ ಪೋಷಕರು ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಇಬ್ಬರು ಬಾಲಕರ ಪಾಲಕರಿಗೆ 54,000 ರೂಪಾಯಿ ದಂಡ ವಿಧಿಸಲಾಗಿದೆ. ಆಗಿದ್ದೇನೆಂದರೆ, ಕುಮಟಾದ ವಾಹನ ತಪಾಸಣೆಯಲ್ಲಿ ನಿರತರಾಗಿದ್ದ ಪೊಲೀಸ್ ನಿರೀಕ್ಷಕ ಯೋಗೇಶ್ರ ತಂಡಕ್ಕೆ ಬಾಲಕರಿಬ್ಬರು ಬೈಕ್ ಚಲಾಯಿಸುತ್ತಿರೋದು ಕಂಡಿತ್ತು. ಅವರನ್ನು ತಡೆದು ನಿಲ್ಲಿಸಿ ಲೈಸೆನ್ಸ್ ಉಂಟಾ ಅಂತ ಕೇಳಿದಾಗ, ನಮಗೆ ಲೈಸೆನ್ಸ್ ಇಲ್ಲ ಸರ್ ಎಂಬ ಬಾಲಕರ ಮುಗ್ಧ ಮಾತುಗಳು ಅವರ ಪೋಷಕರ ಪಾಲಿಗೆ ದೊಡ್ಡ ಸಂಕಷ್ಟವನ್ನೇ ತಂದಿತು. ಬೈಕ್ ಮಾಲೀಕರನ್ನ ನ್ಯಾಯಾಲಯದ ಕಟಕಟೆಗೆ ಎಳೆದು ತಂದರು. ನ್ಯಾಯಾಲಯದಲ್ಲಿ ಪೋಷಕರ ವಾದ ಫಲ ನೀಡಲಿಲ್ಲ. ಅಪ್ರಾಪ್ತರಿಗೆ ವಾಹನ ನೀಡಿದ ಇಬ್ಬರು ಪೋಷಕರಿಗೆ ಕ್ರಮವಾಗಿ 25,500 ರೂಪಾಯಿ ಹಾಗೂ 28,500 ರೂಪಾಯಿ ದಂಡ ವಿಧಿಸಿ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ ಹೊರಡಿಸಿತು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಹಾಗಂತ ಮಕ್ಕಳ ಕಾರಣಕ್ಕೆ ಪೋಷಕರು ದಂಡ ತೆರೆತಿರುವ ಮೊದಲ ಪ್ರಕರಣ ಇದೇನಲ್ಲ. ಕಳೆದ ಡಿಸೆಂಬರ್ 18ರಂದು ಮಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕ ಬೈಕ್ ಅಪಘಾತ ಮಾಡಿದ ಪ್ರಕರಣದಲ್ಲಿ ಪೋಷಕರಿಗೆ 25,000 ದಂಡ ವಿಧಿಸಲಾಗಿತ್ತು. ಈ ಪ್ರಕರಣದಲ್ಲಿ 16 ವರ್ಷದ ಬಾಲಕ ಬೈಕ್ ಚಲಾಯಿಸಿ ಅಪಘಾತಕ್ಕೀಡಾಗಿ ತಾನೂ ಗಂಭೀರವಾಗಿ ಗಾಯಗೊಂಡು ಮತ್ತೊಬ್ಬ ಪಾದಚಾರಿಗೂ ಗಾಯಗೊಳಿಸಿದ್ದ. ಈ ಪ್ರಕರಣದಲ್ಲಿ ಪೊಲೀಸರು ಬಾಲಕನ ಪೋಷಕರ ವಿರುದ್ಧ ಪ್ರಕರಣ ದಾಖಲಿಸಿ ದಂಡ ವಿಧಿಸಿದರು. ಇದೇ ಸಾಲಿನ ಜನವರಿ 10ರಂದು ಬೆಂಗಳೂರಿನಲ್ಲಿ ಕಾರು ಚಲಾಯಿಸಿದ ಬಾಲಕನ ಪ್ರಕರಣದಲ್ಲೂ 25,000 ರೂಪಾಯಿ ದಂಡ ಹಾಗೂ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ ಬಾಲಕನ ಪೋಷಕರಿಗೆ ಜೈಲು ಶಿಕ್ಷೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಕಳೆದ ಫೆಬ್ರವರಿ 5ರಂದು ಉಡುಪಿಯಲ್ಲಿ ನಡೆದ ತಪಾಸಣೆಯಲ್ಲಿ ಅಪ್ರಾಪ್ತ ಚಾಲಕರ ಪೋಷಕರಿಗೆ 20,000 ರೂಪಾಯಿಯಿಂದ 25,000 ರೂಪಾಯಿವರೆಗೆ ದಂಡ ವಿಧಿಸಲಾಗಿದೆ. ಹುಬ್ಬಳ್ಳಿಯಲ್ಲೂ ಕೂಡ 2025 ನವೆಂಬರ್ 22ರಂದು ಇದೇ ರೀತಿಯ ಪ್ರಕರಣದಲ್ಲಿ 25,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಈ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕನ ಬೈಕ್ ನಿಯಂತ್ರಣ ತಪ್ಪಿ ಅಪಘಾತವಾಗಿತ್ತು. ಇವು ಕೆಲವು ಉದಾಹರಣೆಗಳು ಮಾತ್ರ. ಹಾಗಿದ್ರೆ ಅಪ್ರಾಪ್ತರಿಗೆ ವಾಹನ ಕೊಟ್ಟವರಿಗೆ ಕಾನೂನು ಏನು ಹೇಳ್ತದೆ? ಮತ್ತೊಮ್ಮೆ ತಿಳಿದುಕೊಳ್ಳಿ. ಅಪ್ರಾಪ್ತರು ವಾಹನ ಚಲಾಯಿಸಿದರೆ ಪೋಷಕರಿಗೆ 25,000 ದಂಡ, 3 ವರ್ಷ ಜೈಲು ಶಿಕ್ಷೆಯವರೆಗೆ ಅವಕಾಶ ಇದೆ. ವಾಹನ ರಿಜಿಸ್ಟ್ರೇಷನ್ ರದ್ದು ಮಾಡಲೂಬಹುದು. ಒಂದು ಕ್ಷಣದ ನಿರ್ಲಕ್ಷ್ಯ ಸಾವಿರಾರು ರೂಪಾಯಿಗಳ ದಂಡ ಹಾಗೂ ಮಕ್ಕಳ ಜೀವಕ್ಕೂ ಅಪಾಯ ತರಬಹುದು. ಬಹಳಷ್ಟು ಪೋಷಕರು ನಮ್ಮ ಮಗ ಚೆನ್ನಾಗಿ ಓಡಿಸ್ತಾನೆ ಎಂಬ ಭ್ರಮೆಯಲ್ಲಿ ಲೈಸೆನ್ಸ್ ಇಲ್ಲದೆ ವಾಹನ ಕೊಡ್ತಾರೆ, ಸುರಕ್ಷತಾ ನಿಯಮಗಳನ್ನು ಕಡೆಗಣಿಸ್ತಾರೆ. ಆದರೆ ಒಂದು ಸಣ್ಣ ತಪ್ಪೆ ಜೀವಾಪಾಯ, ಕಾನೂನು ಕ್ರಮ, ಭಾರೀ ದಂಡಗಳಿಗೆ ಕಾರಣವಾಗ್ತಿದೆ. ಪೋಷಕರೇ ಎಚ್ಚರ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪೊಲೀಸರು ಈಗ ಕಟ್ಟುನಿಟ್ಟಿನ ತಪಾಸಣೆ ನಡೆಸುತ್ತಿದ್ದಾರೆ. ವಿಶೇಷವಾಗಿ ಶಾಲಾ ಸಮಯದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಅಪ್ರಾಪ್ತ ಬಾಲಕರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.